ಸೊ ಈಗ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತಂದರೆ ಲೋಟಸ್ ಮಹಲ್. ಸೊ ಬನ್ನಿ ತೋರಿಸ್ತೀನಿ ಲೋಟಸ್ ಮಹಲ್ ಹೇಗಿದೆ ಅಂತ. ಸೊ ಇದೆ ಲೋಟಸ್ ಮಹಲ್. ಸೊ ಇದ್ರ ವಿಶೇಷ ಏನು ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ರಾಣಿದಿರು ಅವರು ಬಂದು ಇಲ್ಲಿ ಇರ್ತಾಯಿದ್ರಂತೆ. ಸೊ ಅವ್ರಿಗೋಸ್ಕರ ಕಟ್ಟಿರೋದಿದು ಲೋಟಸ್ ಮಹಲ್. ಸೊ ಇಲ್ಲಿ ನೋಡಿ ಲೋಟಸ್ ಮಹಲ್ ಒಳಗಡೆ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಕೃಷ್ಣದೇವರಾಯರು ಆಗ ಸಮ್ಮರ್ ಇದಕ್ಕೆ ಅಂತ ಕನ್ಸ್ಟ್ರಕ್ಷನ್ ಮಾಡಿದ್ದು ನೋಡಿ. ಈಗ ನೀವು ಅಬ್ಸರ್ವ್ ಮಾಡಿ ಲೋಟಸ್ ಮಹಲ್ ಕೆಳಗಡೆ ನೋಡಿ ಹಿಂದೂ ಆರ್ಕಿಟೆಕ್ಚರ್ ಅಲ್ಲಿ ಮೇಲ್ಗಡೆ ನಿಮ್ಗೆ ಅಲ್ಲಿ ನೋಡಿ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ನಿಮ್ಗೆ ಟಾಪ್ ಅಲ್ಲಿ ನೋಡಿ ಅದು ಬೌದ್ಧಿಸಮ್ ಆರ್ಕಿಟೆಕ್ಚರ್ ಅಲ್ಲಿ ಅದನ್ನ ಕೆತ್ತನೆ ಮಾಡಿದ್ದಾರೆ. ನೋಡಿ ಅದು ಮೂರು ಆರ್ಕಿಟೆಕ್ಟ್ ಮೂರು ವಿಧವಾದ ಶೈಲಿಯಲ್ಲಿ ವಿಧವಾದ ಶೈಲಿಯಲ್ಲಿ ಅದನ್ನ ಕೆತ್ತನೆ ಮಾಡಿದ್ದಾರೆ. ಮುಂದೆ ಗಜಶಾಲೆ ಕಾಣ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಗಜಶಾಲೆ ಅಂದ್ರೆ ಆಗಿನ ಕಾಲದಲ್ಲಿ ಆನೆಗಳನ್ನ ಇಲ್ಲಿ ವಿಶ್ರಾಂತಿ ಮಾಡಿಸಿ ಅವಕ್ಕೆ ಅದನ್ನ ಸಾಕ್ತಾ ಇದ್ದಿದ್ದು ಜಾಗ ಇದು. ಗಜಶಾಲೆ ಕಂಟ್ರೋಲ್ ಮಾಡ್ತಿದ್ದು ಯಾರು? ಪಾಂಡಿಚೇರಿ, ಒಡಿಶಾ ಎಲ್ಲಾನು ಇವರು ವಿಜಯನಗರದ ರಾಜನೇ ಕಂಟ್ರೋಲ್ ಮಾಡ್ತಾ ಇದ್ದು. ಓಕೆ, ನಂಬಲಿಲ್ಲ ಅನ್ಬೇಕಾರೆ ಕರಿಯ ಮಾತಾಡ್ತಾನೆ ಫುಲ್ಲು ಮೈಕಲ್ಲಿ ಜೋರಾಗಿ ಮಾತಾಡ್ತಾವ್ರೆ. ಅವ್ರ ಗಾಡಿ ಈಗ ನಿಮ್ಮ ಕಣ್ಮುಂದೆ ಕಾಣ್ತಾ ಇರೋ ಬಂದು ಗಜಶಾಲೆ. ಸೊ ಒಂದೊಂದು ಕಂಪಾರ್ಟ್ಮೆಂಟಲ್ಲಿ ಒಂದೊಂದು ಆನೆ ಇರ್ತಾಯಿತ್ತು. ಸೊ ನೀವು ಅನ್ಕೋಬೋದು 10 ಕಂಪಾರ್ಟ್ಮೆಂಟ್ ಇದೆ, ಬರೀ 10 ಆನೆಗಳು ಮಾತ್ರ ಇದೆ ಅಂತ ಅನ್ಕೋಬೇಡಿ. ಸೊ ವಿಶೇಷವಾಗಿರೋ ಆನೆಗಳನ್ನ ಮಾತ್ರ ಇಲ್ಲಿ ಇಡ್ತಾಯಿದ್ರು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ತುಂಬಾ ಆನೆಗಳಿದ್ವು ಅನಿಸುತ್ತೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ಬೇರೆ ಪ್ಲೇಸ್ ಇತ್ತೇನೋ ಗೊತ್ತಿಲ್ಲ, ಬಟ್ ಇದನ್ನು ಗಜಶಾಲೆ ಅಂತ ಕರೀತಾರೆ. ಅವ್ರ ಕಾಲದಲ್ಲಿ ಬರೀ 10 ಆನೆಗಳು ಮಾತ್ರ ಇದ್ವು, ಬರೀ 10 ಕಂಪಾರ್ಟ್ಮೆಂಟ್ ಮಾತ್ರ ಇದೆಯಲ್ಲ ಇಲ್ಲಿ. ಅದು ಈ ಜಾಗದಲ್ಲಿ ಮಾತ್ರ ಅಷ್ಟಿದ್ದು. ಮಿಕ್ಕಿದೆಲ್ಲ ಎಲ್ಲಿದ್ದು? ಮಿಕ್ಕಿದೆಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲಿ. ಇದು ವಿಜಯನಗರ ಸಾಮ್ರಾಜ್ಯ ತಾನೆ. ಯಾರಿಗೂ ಹೆಂಗ್ ಸೈಕ್ ಮಾಡ್ತಾನ್ಬೋದು. 10 ಕಟ್ಟವ್ರೆ ಅಂದ್ರೆ ಒಳಗೆ 50 ಹಾಕಾಯ್ತದ ಅವರು. 10 ತಾನೇ ಸಾಕವ್ರೆ ಅಂತಾನೆ. ಈಗ ಇಲ್ಲಿ ಗಜಶಾಲೆಯಲ್ಲಿ ಬರೀ 10 ಕಂಪಾರ್ಟ್ಮೆಂಟ್ ಮಾತ್ರ ಇದೆ. ಅಂದರೆ ಆಗಿನ ಕಾಲದಲ್ಲಿ ಇದೇ ಗಜಶಾಲೆ ಆಗಿರೋ ಮೂರ್ತಿಗಳನ್ನ ಇಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ನೀವೆಲ್ಲ ಯಾವ ಸ್ಕೂಲು? ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರ. ಎಲ್ಲಿ ಬರುತ್ತೆ ನಿಮ್ಮ ಸ್ಕೂಲು? ಗಂಗಾವತಿ ಶ್ರೀರಾಮನಗರ. ಎಷ್ಟು ಟ್ರಿಪ್ ಫೀಸು ಇಸ್ಕೊಂಡು ಸ್ಕೂಲ್? 600. ಏನೇನು ತೋರಿಸ್ತಾ ಇದ್ದಾರೆ? ಮೈಸೂರು ಎಲ್ಲ. ಮೈಸೂರು ಇವೆಲ್ಲ ಯಾವ ಸ್ಕೂಲು? ಹೆಸರು? ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ದರ್ಶನ್ ಆಚಾರ್ 15 ಅಂತ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಮಾತಾಡಿ. ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ ಲೈಕ್ ಶೇರ್ ದರ್ಶನ್ ಆಚಾರ್ 15 ಫಾಲೋ ಮಾಡ್ರಿ ಅಣ್ಣಗ. ನಿನ್ನ ಹೆಸರು ಪುಟ? ನಿತಿನ್. ನಿನ್ನ ಹೆಸರು? ಮಯಾಂಕ್. ಏನು ಓದ್ತಾ ಇರೋದು? 7th. ಓಕೆ, ನಿಮ್ದು ಹಾಕ್ತೀನಿ. ಏನಾರು ಹೇಳ್ತೀರಾ? ನಮ್ಮದು ಬೆಂಗಳೂರು. ನಿಮ್ಮದು? ಶ್ರೀರಾಮನಗರ. ಓಕೆ, ಡೈಲಾಗು, ಸಾಂಗ್ಸ್ ಏನಾರು ಹೇಳ್ತೀರಾ? CSK ಚಿಪ್ಪ RCB ಕಪ್. ನೀನೇನು ಹೇಳ್ತೀಯಾ? ಸರ್, ಇವಾಗ ನಾವು ಲೋಟಸ್ ಮಹಲು, ಗಜಶಾಲೆ ಮತ್ತೆ ಇನ್ನೇನು ನೋಡಿದ್ವಿ? ವಾಚ್ ಟವರ್. ಸೊ ಇಷ್ಟು ನೋಡ್ಕೊಂಡು ಬಂದಿದ್ದೀವಿ. ಈಗ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀರಾ? ನೆಕ್ಸ್ಟ್ ಮಹಾನವಮಿ ದೀಪ ಪುಷ್ಕರಣಿ ಅಂದರೆ ಏನು ಸರ್ ಅದು? ಈಗ ಮೈಸೂರಲ್ಲಿ ದಸರಾ ಮಾಡ್ತಾರಲ್ಲ, ಹೌದು. ದಸರಾ ಅಂತ ಸ್ಟಾರ್ಟ್ ಆಗಿದ್ದೆ ಫಸ್ಟ್ ಫೌಂಡೇಶನ್ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ದಸರಾಕ್ಕೆ ಫಸ್ಟ್ ಫೌಂಡೇಶನ್. ಈಗ ರಾಜರು ಯಾರು ಇಲ್ಲ ಈಗ ಅವ್ರ ಒಡೆಯರು ಫ್ಯಾಮಿಲಿ ಮೈಸೂರಲ್ಲಿ ದಸರಾ ಮಾಡ್ತಿದ್ರಲ್ಲ, ದೊಡ್ಡದು ಪ್ಲಾಟ್ಫಾರ್ಮ್ ಇದೆ, ಅದು ಮಹಾನವಮಿ ದಿಬ್ಬ ಅಂತಂದೇಳಿ. ನವರಾತ್ರಿ ಟೈಮ್ನಲ್ಲಿ 9 ದಿವಸ ಚಾಮುಂಡಿ ವಿಗ್ರಹ ಇಟ್ಬಿಟ್ಟು ಪೂಜೆ ಮಾಡೋ ಸ್ಥಳ. ಹೌದು. ಅದು ನೋಡ್ಕೊಂಡು ಸ್ವಲ್ಪ ಸ್ಟ್ರೈಟ್ ಆಗಿ ಮುಂದೆ ಹೋದರೆ ಪುಷ್ಕರಣಿ ಸಿಗುತ್ತೆ ನಿಮಗೆ. ಅದು ಬಂದ್ಬಿಟ್ಟು ಆ ದೇವಿಗೆ ಪೂಜೆ ಮಾಡಲಿಕ್ಕೆ ಆ ನೀರನ್ನ ಯೂಸ್ ಮಾಡ್ತಾ ಇದ್ರು. ಇದು
ಮಹಾನವಮಿ ದಿಬ್ಬ ಮತ್ತೆ ಪುಷ್ಕರಣಿ ಇದೆ ಒಳಗಡೆ. ಮತ್ತೆ ಅಲ್ಲಿ ಜನ ನೋಡ್ತಿದ್ರಲ್ಲ ಅಲ್ಲಿ, ಅದು ಸೀಕ್ರೆಟ್ ಚೇಂಬರ್ ಅಂತಂದೇಳಿ. ಬೇರೆ ಬೇರೆ ರಾಜರು ಬಂದಾಗ ಒಳಗಡೆ ಹೋಗಿ ಸೀಕ್ರೆಟ್ ಆಗಿ ಮಾತಾಡ್ಲಿಕ್ಕೆ ಸೀಕ್ರೆಟ್ ಚೇಂಬರ್. ನೀವು ಅದ್ರ ಒಳಗಡೆ ನೋಡ್ಬೋದು ಹೋಗಿ. ಸೀಕ್ರೆಟ್ ಚೇಂಬರ್ ನೋಡ್ಕೊಂಡು ಸೀದಾ ಲೆಫ್ಟಿಗೆ ಹೋಗಿ ಪುಷ್ಕರಣಿ, ಅಲ್ಲಿ ದೊಡ್ಡದು ಮಹಾನವಮಿ ದಿಬ್ಬ ಪ್ಲಾಟ್ಫಾರಮ್ ಇದೆ, ಅದು ನೋಡ್ಕೊಂಡು ಆಚೆ ಕಡೆ ಬರ್ಬೇಕು ಸರ್ ನೀವು. ಸೊ ಇದು ಸೀಕ್ರೆಟ್ ಚೇಂಬರ್ ಅಂತೆ. ಸೊ ಹಿಂದಿನ ಕಾಲದಲ್ಲಿ ರಾಜರುಗಳು ಏನಾದ್ರು ಸೀಕ್ರೆಟ್ ಮಾತಾಡಬೇಕಂದ್ರೆ ಈ ಅಂಡರ್ಗ್ರೌಂಡಲ್ಲಿ ಬಂದು ಡಿಸ್ಕಸ್ ಮಾಡ್ತಾಯಿದ್ರಂತೆ. ಸೊ ಸದ್ಯಕ್ಕೆ ಇಲ್ಲಿ ಈಗ ಅವ್ರು ಫೋಟೋಸ್ ತೊಗೊತಾ ಇದ್ದಾರೆ, ಏನು ಡಿಸ್ಕಸ್ ಮಾಡ್ತಾಯಿಲ್ಲ. ಈಗ ಯುದ್ಧ ಮಾಡಿದ್ಮೇಲೆ ಏನಕ್ಕೆ ಸೈನಿಕರೆಲ್ಲ ಬಂದು ವಿಗ್ರಹಗಳನ್ನ ಭಿನ್ನ ಮಾಡ್ತಾಯಿದ್ರು? ನಿಮ್ಮ ಅಭಿಪ್ರಾಯ ಏನಿದಕ್ಕೆ? ನಮ್ಮ ಅಭಿಪ್ರಾಯ ಏನು ಅಂದರೆ, ತಿರ್ಗಾ ಇಲ್ಲಿ ಯಾರು ಪೂಜೆ ಮಾಡೋಕ್ಕೆ ಬರಬಾರ್ದು, ನಮ್ಮ ಹಿಂದೂ ಸಂಸ್ಕೃತಿ ಹಾಳಾಗಬೇಕು ಅಂತ. ಆಗ ಮುಸ್ಲಿಂ ರಾಜರು ಆಗ ದಂಡೆತ್ತಿ ಯುದ್ಧ ಮಾಡಿರೋರು ಆ ಥರ ಮಾಡ್ತಿದ್ರು. ಸೊ ಹಿಂದೂ ಸಂಪ್ರದಾಯ ಪ್ರಕಾರ ಭಿನ್ನ ಆಗಿರೋ ವಿಗ್ರಹಗಳನ್ನ ಪೂಜೆ ಮಾಡಲ್ಲ ಅನ್ನೋದು ತಿಳಿದಿದ್ದವ್ರಿಗೆ ಅವರು ಆ ಥರ ಭಿನ್ನ ಮಾಡಿ ಹೋಗ್ತಾ ಇದ್ರು ಅಷ್ಟೇ, ಅದೇ ಉದ್ದೇಶ. ಅದರಿಂದನೇ ಹಂಪಿಲಿ ನೀವು ಯಾವ ದೇವ್ರಿಗೆ ಹೋದ್ರೂ ಎಲ್ಲ ಭಿನ್ನ ಆಗಿರೋದೇ ಉಳಿದಿರೋದು. ಓಕೆ, ಈಗ ಮುಂದೆ ಕಾಣ್ತಾ ಇರೋದು ಇದು ಅವರು ಹೇಳ್ದಾಗೆ ಇಲ್ಲಿ ದಸರಾ ಮಾಡ್ತಾಯಿದ್ರಂತೆ. ಆಗಿನ ಕಾಲದಲ್ಲಿ 9 days ಇಲ್ಲಿ ಚಾಮುಂಡೇಶ್ವರಿನ ಇಟ್ಟು ಪೂಜೆ ಮಾಡ್ತಾಯಿದ್ರಂತೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ಮಹಾನವಮಿ ದಿಬ್ಬ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ 9 days ಚಾಮುಂಡೇಶ್ವರಿನ ಇಲ್ಲಿ ಕೂರಿಸಿ ಪೂಜೆ ಮಾಡ್ತಾಯಿದ್ರು. ಆಗಿನ ಕಾಲದ ಕನ್ಸ್ಟ್ರಕ್ಷನ್ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಯಾವುದೇ ಸಿಮೆಂಟ್ ಹಾಕಿ ಪ್ಲಾಸ್ಟಿಂಗ್ ಮಾಡಿಲ್ಲ, ಒಂದು ಕಲ್ಲು ಮೇಲೆ ಒಂದು ಕಲ್ಲು ಜೋಡಿಸ್ಕೊಂಡು ಹೋಗಿದ್ದಾರೆ. ಸೊ ನೀವೇ ಅರ್ಥ ಮಾಡ್ಕೋಬೋದು ಆಗಿನ ಆರ್ಕಿಟೆಕ್ಟ್ ಹೇಗಿತ್ತು, ಇಂಜಿನಿಯರಿಂಗ್ ಹೇಗಿತ್ತು ಅಂತ. ಸೊ ಇಲ್ಲಿರೋ ವಾಲ್ಸ್ ನೋಡಿದ್ರೆ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಹೋಗಿದ್ದಾರೆ, ಯಾವುದೇ ಪ್ಲಾಸ್ಟಿಂಗ್ ಆಗಿರ್ಬೋದು ಸಿಮೆಂಟ್ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಒಂದ್ರ ಮೇಲೆ ಒಂದು ಇಟ್ಕೊಂಡು ಹೋಗಿದ್ದಾರೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಚಿಕ್ಕ ಚಿಕ್ಕಲ್ಲನ್ನ ಫಿಲ್ ಮಾಡಿದ್ದಾರೆ. ಸೊ ನೀವೇ ಥಿಂಕ್ ಮಾಡಿ ಆಗಿನ ಕಾಲದ ಇಂಜಿನಿಯರಿಂಗು ಮತ್ತು ಆರ್ಕಿಟೆಕ್ಟ್ ಎಲ್ಲ ಹೇಗಿತ್ತು ಅಂತ. ಇವಾಗ ಸರ್ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಈಗ? ನೆಕ್ಸ್ಟ್ ಕ್ವೀನ್ಸ್ ಬಾತ್ ಸರ್. ಕ್ವೀನ್ಸ್ ಬಾತ್ ರಾಣಿಯವರ ಸ್ಥಾನದ ಗೃಹ. ಹೌದಾ? ಅದಾದಮೇಲೆ ವಿಜಯವಿಠಲ ಟೆಂಪಲ್. ಓಕೆ. ಸೊ ಈಗ ನಾವು ಬಂದಿರೋ ಪ್ಲೇಸು, ನಾವು ಯಾವ ಪ್ಲೇಸ್ ನೋಡೋಕೆ ಬಂದಿದ್ದೀವಿ ಅಂತಂದರೆ, ಈ ಪ್ಲೇಸ್ ಹೆಸರು ಏನು ಗೊತ್ತಾ ನಿಮಗೆ? ರಾಣಿಯ ಸ್ನಾನಗೃಹ. ರಾಣಿಯರು ಸ್ನಾನ ಮಾಡೋಕ್ಕೆ ಅಂತಲೇ ಕಟ್ಸಿರೋದು ರಾಜರು. ಸೊ ಆಗಿನ ಕಾಲದಲ್ಲಿ. ಸೊ ಅದು ನೋಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ಹೇಗಿದೆ ನೋಡೋಣ. ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಥರ ಇದೆಯಂತೆ, ನೋಡೋಣ ಹೇಗಿದೆ ಅಂತ. ರಾಣಿ ಸ್ನಾನಗೃಹಕ್ಕೆ ಎಂಟ್ರೆನ್ಸ್ ಇದೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ. ಇಲ್ಲಿ ಮಂಟಪ ಥರ ಇದೆ. ಇಲ್ಲಿ ನೋಡಿದ್ರೆ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಥರ ಕಾಣ್ತಾ ಇದೆ, ಬಟ್ ಇಲ್ಲಿ ನೀರಿಲ್ಲ ಇವಾಗ. ನನ್ನ ಪ್ರಕಾರ ಮಳೆ ಬಂದರೆ ನೀರು ನಿಂತ್ಕೊಳ್ಳುತ್ತೆ ಅನಿಸುತ್ತೆ. ಸೊ ಇಲ್ಲಿ ಅವರು ಸ್ನಾನ ಮಾಡ್ತಾರೆ ಅನಿಸುತ್ತೆ. ಸೊ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕ ಮಂಟಪ ಥರ ಕಟ್ಟಿದ್ದಾರೆ. ಸೊ ಇದೆ ರಾಣಿಯರ ಸ್ನಾನದ ಗೃಹ. ಸೊ ರಾಣಿಯರು ಸ್ನಾನ ಮಾಡೋಕ್ಕೇ ಈ ಥರ ಮಂಟಪ ಕಟ್ಸಿದ್ದಾರೆ ಅಂತಂದರೆ, ಆಗಿನ ಕಾಲದಲ್ಲಿ ಅವ್ರು ಹೇಗೆ ರೂಲ್ ಮಾಡ್ತಾಯಿದ್ರು ಡಿನಾಸ್ಟಿ ಅಂತ ನೀವೇನು ತಿಳ್ಕೊಬೋದು. ಒನ್ ಆಫ್ ದ ರಿಚ್ ಡೈನಾಸ್ಟಿ ಆಗಿನ ಟೈಮಲ್ಲಿ ಹಂಪಿ, ವಿಜಯನಗರ ಸಾಮ್ರಾಜ್ಯ. ಸೊ ಬಟ್ ಈಗ ಎಲ್ಲ ಹಂಪಿ ಎಲ್ಲ ಹಾಳಾಗೋಗಿದೆ. ಇಲ್ಲೊಂದು ಕಾಲುವೆ ಇದೆ. ಸೊ ಇಲ್ಲೇನಂದರೆ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ತುಂಬಿರೋ ನೀರು ಈ ಕಡೆ ಆಚೆ ಹೋಗ್ತಾಯಿತ್ತು, ಇಲ್ಲ ಇಲ್ಲಿ ತುಂಬಿರೋ ನೀರು ಒಳಗೆ ಬರ್ತಿತ್ತೋ ಗೊತ್ತಿಲ್ಲ. ಕಮಲಾಪುರ ಕೆರೆಲಿಂದ ಕ್ವೀನ್ಸ್ ಬಾತ್ಗೆ ನೀರು ಅವಾಗ ಕಲೆಕ್ಷನ್ ಇತ್ತು ಸರ್. ಸೊ ಅಲ್ಲಿ ಕಾಲುವೆ ಇರೋದು, ನೀರು ಆಚೆಯಿಂದ ಒಳಗಡೆ ಹೋಗ್ತಾ ಇತ್ತು. ಒಳಗಡೆ ನೀರು ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಮತ್ತೆ ಇದು ಪುಷ್ಕರಣಿ ಇದೆಯಲ್ಲ ಸಪ್ಲೈ. ಓಕೆ.